ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಬಂದು ಹಿಂಗು ತುಪ್ಪದ ಒಂದು ನೀರು ಅಥವಾ ಕಷಾಯ ಅಂತಾನೆ ಅನ್ಬೋದು. ವಾತಾಹಾರ ಟೀ ಬೇಕಾಗಿರುವ ಸಾಮಗ್ರಿಗಳು ಹಿಂಗು ಚೂರ್ಣ, ತುಪ್ಪ. ಹಿಂಗು ಮನೆಯಲ್ಲಿ ಇದ್ದೇ ಇರುತ್ತೆ, ತುಪ್ಪ ಅಂತೂ ಮನೇಲಿ ಇದ್ದೇ ಇರುತ್ತೆ. ನಿಮಗೆ ತುಂಬ ಹೊಟ್ಟೆ ನೋವು ಅಂದರೆ ಅಂದರೆ ತಡಿಯೋಕೆ ಆಗ್ತಾ ಇಲ್ಲ, ಆ ರೀತಿಯಾದಂಥ ಹೊಟ್ಟೆ ನೋವು, ಹೊಟ್ಟೆ ಹಿಡ್ಕೊಂಡು ಕೂತಿರೋ ಅಂಥದ್ದು ಈ ಮಲಬದ್ಧತೆಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಆಗ ನೀವು ಇದನ್ನ ಮಾಡಿ ಕೊಡ್ಬೋದು ಅಥವಾ ಮಾಡಿ ಕುಡಿಬೋದು. ಇದಕ್ಕೆ ಮಾತ್ರ ಅಲ್ಲ, ಬೇರೆ ಥರ ಈಗ ಪೀರಿಯಡ್ಸ್ ಅಲ್ಲಿ ಬರುವಂಥ ಹೊಟ್ಟೆ ನೋವಿರ್ಬೋದು, ಇಲ್ಲ ಈ ಗಾಲ್ ಬ್ಲಾಡರ್ ಆದಾಗ ಬರುವಂಥ ಹೊಟ್ಟೆ ನೋವಿರ್ಬೋದು, ನಿಮಗೆ ತಕ್ಷಣಕ್ಕೆ ಪರಿಹಾರ ಇದು ನಿಮಗೆ ಕೊಡುತ್ತೆ. ಸೊ ಏನಾಗುತ್ತೆ, ತುಂಬ ನೋವಿದ್ದಾಗ ಏನು ಮಾಡ್ಬೇಕಂತನೂ ಗೊತ್ತಾಗಲ್ಲ, ತುಂಬಾನೇ ಹಿಂಸೆ ಆಗ್ತಿರುತ್ತೆ. ಇದನ್ನ ಒಂಚೂರು ಮಾಡಿ ಕುಡಿದು ನೋವು ರಿಲೀಫ್ ಆಗುತ್ತಲ್ಲ, ಆಗ ನಮಗೂ ಸ್ವಲ್ಪ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ನಮಗೆ ತೋರಿಸ್ತಾ ಹೋಗುತ್ತೆ. ಆಗ ನಾವು ಅದನ್ನ ಮಾಡ್ತಾ ಹೋಗ್ಬೋದು. ಇದು ಮೆಡಿಸಿನ್ ಅಲ್ಲ, ಇದು ಸಿಂಪ್ಟಮ್ ರಿಲೀಫ್ಗಷ್ಟೇ. ಸಿಂಪ್ಟಮ್ ರಿಲೀಫ್ ಆದಾಗ ನಿಮಗೆ ಮುಂದಕ್ಕೆ ಮೆಡಿಸಿನ್ ನೀವೆಲ್ಲ ತಗೊಳ್ಳೋರ್ಗು ಟೈಮ್ ಇರುತ್ತಲ್ಲ, ಆ ಟೈಮ್ಗೆ ನಿಮಗೆ ಆರಾಮ್ ಕೊಡೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಈಗ ಇದನ್ನ ಹೇಗ್ ಮಾಡೋದು ನೋಡೋಣ ಬನ್ನಿ. ಈಗ ಇದಕ್ಕೆ ಮೊದಲನೇದಾಗಿ ಒಂದು ಒಗ್ಗರಣೆಗೆ ಹಾಕೊಳ್ಳೋ ತರ 1 ಚಮಚ ಅಷ್ಟು ತುಪ್ಪ ಇದಕ್ಕೀಗ ಸೇರಿಸ್ತೀನಿ. ಈ ತುಪ್ಪ ಕರಗಿದ್ಮೇಲೆ ಹಿಂಗು ಚೂರ್ಣ ಒಂದು 1/4 ಚಮಚದಿಂದ ಅರ್ಧ ಚಮಚವರೆಗೂ ಸೇರಿಸ್ಬೋದು. ಅರ್ಧ ಚಮಚ ಸೇರಿಸಿದ್ರೆ ಏನು ತೊಂದರೆ ಇಲ್ಲ, ಅದೊಂಚೂರು ಹಿಂಗು ಸ್ಮೆಲ್ ಇರುತ್ತೆ ಅಷ್ಟೇನೆ. ತುಂಬಾ ಕಷ್ಟ ಹಿಂಗು ಸ್ಮೆಲ್ ಅನ್ನೋರು 1/4 ಚಮಚ ನೀವು ಸೇರಿಸ್ಕೋಬಹುದು. ಈಗ ಇದು ತುಪ್ಪ ಬಿಸಿ ಆದಾಗ 1/4 ಚಮಚ ಅಷ್ಟು ಹಿಂಗು ಪುಡಿನ ನಾನೀಗ ಇದಕ್ಕೆ ಸೇರಿಸಿದ್ದೀನಿ. ತುಪ್ಪ ಕಾಯ್ತಿದ್ದ ಹಾಗೇನೆ ಹಿಂಗು ಅದರಲ್ಲಿ ಅಂದ್ರೆ ಬೇಯಕ್ಕೆ ಶುರು ಆಗುತ್ತೆ. ಬೇಯಕ್ಕೆ ಶುರುವಾಗಿ ಸಣ್ಣ ಸಣ್ಣ ಗ್ರಾನ್ಯೂಲ್ಸ್ ತರ ನಿಮ್ಗದು ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ಆದಾಗ ಇದಕ್ಕೇನೆ 1 ಲೋಟ ಅಷ್ಟು ನೀರನ್ನ ಸೇರಿಸ್ಕೋಬೇಕು. ನೋಡಿ, ಮಾಡೋದಂತೂ 1 ನಿಮಿಷನೂ ಹಿಡಿಯಲ್ಲ ನಿಮ್ಗಿದು, ಅಷ್ಟು ಸುಲಭವಾಗಿ ಇದು ತಯಾರಾಗುತ್ತೆ. ಇದೇನು ಕುದಿಬೇಕಂತನೂ ಇಲ್ಲ, ಯಾಕಂದ್ರೆ ಕುದಿತಾ ಇರೋದನ್ನ ನಾವು ಕುಡಿಯೋಕ್ಕಾಗಲ್ಲ, ಬೆಚ್ಚಗಿದ್ರೆ ಸಾಕು. ಸೊ ಇದು ತುಪ್ಪ ಬಿಸಿನೀರಲ್ಲಷ್ಟೇ ಕರಗುತ್ತೆ. ಮಾಮೂಲಿ ನೀರಲ್ಲಿ ನಾವು ಕುಡಿಯೋಕೆ ಹೋದಾಗ ಅದು ಕರಗಲ್ಲ, ಸೊ ಅದು ಗಂಟ್ಲಲ್ಲಿ ಹಿಡ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರನ್ನ ಹಾಕಿ ಜಸ್ಟ್ ಬಿಸಿ ಮಾಡಿರೋದು ಇದು ಅಷ್ಟೇನೆ. ಸೊ ಈಗ ಬಿಸಿ ಮಾಡಿರೋ ಈ ಹಿಂಗು ಮತ್ತೆ ತುಪ್ಪದ ನೀರನ್ನ ಈಗ ಬಗ್ಗಿಸ್ಕೊಳ್ಳೋಣ. ಈ ಹಿಂಗು ತುಪ್ಪದ ನೀರು ಇಷ್ಟು ಮಾತ್ರ ಕುಡಿತಾ ಇದ್ದ ಹಾಗೇನೆ ನಿಮ್ಗೆ ಯಾವುದೇ ರೀತಿಯಾದ ಹೊಟ್ಟೆ ನೋವಿರಲಿ, ಯಾವುದೇ ಕಾರಣಕ್ಕೆ ಬಂದಿರಲಿ, ಇಮ್ಮಿಡಿಯೇಟ್ ಅದು ನಿಮಗೆ ರಿಲೀಫ್ ಕೊಟ್ಬಿಡುತ್ತೆ. ಆರಾಮಾಗಿ ಹೋಗ್ತೀರಾ. ಅದರ ನಂತರ ನೀವು ಮೆಡಿಸಿನ್ ಮಾಡ್ತಾ ಹೋಗ್ಬೋದು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ. ಸೊ ಯಾವುದೇ ಥರ ಮಕ್ಕಳಿಗಾಗಲಿ, ವಯಸ್ಸಾದವರಾಗಲಿ, ಯಾರಿಗೆ ಸರಿ ಹೊಟ್ಟೆ ನೋವು ಬಂದಾಗ ಇದನ್ನ ಸುಲಭವಾಗಿ ನೀವು ಮನೆಯಲ್ಲೇ ಮಾಡಿ ಕುಡಿಯೋದಕ್ಕೆ ಕೊಡ್ಬೋದು.